ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಬೇಸಿಗೆಯಲ್ಲಿ ನಮ್ಮ ರೈತರು ಎದುರಿಸುತ್ತಿರುವಂಥ ದೊಡ್ಡ ಸಮಸ್ಯೆ ಈ ಬೋರ್ವೆಲ್ ಸಮಸ್ಯೆ. ಏನಕ್ಕೆ ಅಂತಂದರೆ, ಹಲವಾರು ರೀತಿಯಲ್ಲಿ ನಮ್ಮ ರೈತರು ಬೆಳೆಗಳನ್ನ ಬೆಳೆದಿರ್ತಾರೆ. ಆ ಬೆಳೆನ ಉಳಿಸ್ಕೊಳಕ್ಕೋಸ್ಕರ ಪಂಪ್ ಸೆಟ್ ಮೇಲೆ ಅವಲಂಬಿತರಾಗಿರ್ತಾರೆ ಸ್ನೇಹಿತರೆ. ಒಂದು ಕಡೆ ಇದನ್ನು ನಾವು ಪಂಪ್ ಸೆಟ್ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಬೋರ್ವೆಲ್ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಮೋಟ್ರು ಪಂಪು ಅಂತ ಈ ಥರ ಹೇಳ್ತೀವಿ ಸ್ನೇಹಿತರೆ. ಇದು ಏನಕ್ಕೆ ಸಮಸ್ಯೆ ಆಗುತ್ತೆ, ಇದನ್ನು ಯಾಕೆ ಬೇಸಿಗೆಯಲ್ಲಿ ಅತಿ ಹೆಚ್ಚು ನಮ್ಮ ರೈತರು ಈ ಸಮಸ್ಯೆನ ಎದುರಿಸಬೇಕು ಅಂತೇಳಿ ತುಂಬ ಜನ ಕನ್ಫ್ಯೂಸಲ್ಲಿದ್ದಾರೆ ಸ್ನೇಹಿತರೆ. ಇದು ಏನಕ್ಕೆ ಸಮಸ್ಯೆ ಬರುತ್ತೆ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. 3 ಥರ ನಮ್ಮ ರೈತರು ಈ ಥರ ಸಮಸ್ಯೆಗಳು ಬರ್ತಾ ಹೋಗ್ತವೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಸ್ನೇಹಿತರೆ, ಮೊದಲಿಗೆ ಅಂತರ್ಜಲ ಕುಸಿತವಾಗೋದು ಸ್ನೇಹಿತರೆ. ಅಂತರ್ಜಲ ಕುಸಿತವಾಗೋದು ಏನಕ್ಕೆ ಅಂತಂದರೆ ಸ್ನೇಹಿತರೆ, ಮಳೆಯ ಸಮಸ್ಯೆ. ಅಂತರ್ಜಲ ನೀರಿನ ಹರಿವು ಕಡಿಮೆ ಆದಾಗ ಸ್ನೇಹಿತರೆ, ಅಂತರ್ಜಲ ಅಂತಂದರೆ ಭೂಮಿಯ ಒಳಭಾಗದಲ್ಲಿ ನೀರು ಹರಿಯುವಿಕೆ ಕಮ್ಮಿ ಆಗ್ತಾ ಏನಾಗುತ್ತೆ ಸ್ನೇಹಿತರೆ, ತನ್ನಟ್ಟಿಗೆ ತಾನೇ ಪವರು ಕಮ್ಮಿ ಆಗ್ತಾ ಹೋಗುತ್ತೆ. ಪ್ಲಜರು ಅಂದರೆ ಮೇಲಕ್ಕೆ ಚುಮ್ಮುವಂತಹ ನೀರು ಕಮ್ಮಿ ಆದಾಗ ಏನಾಗುತ್ತೆ ಸ್ನೇಹಿತರೆ, ಆಟೋಮೆಟಿಕ್ಕು ಬೋರ್ಗಳು ಪ್ರಾಬ್ಲಮ್ ಅಂದರೆ ಒಂದೊಂದೇ ಥರ ಪ್ರಾಬ್ಲಮ್ ಬರ್ತಾ ಹೋಗ್ತವೆ ಸ್ನೇಹಿತರೆ. ಹೇಗೆ ಬರ್ತವೆ ಅಂತಂದರೆ ಸ್ನೇಹಿತರೆ, ನೀರು ಚುಮ್ಮುವಿಕೆ ಕಮ್ಮಿ ಆದಾಗ ಏನಾಗುತ್ತೆ ಸ್ನೇಹಿತರೆ, ಪವರ್ನ ಮೋಟ್ರು ಅಂದರೆ ಕೆಳಗಡೆ ಏನು ನಮ್ಮ ಮೋಟ್ರು ತಿರುಗ್ತಿರ್ತದೆ ಅನಿಸ್ತದೆ, ಆ ತಿರುವಿಗೆ ನೀರು ಕರೆಕ್ಟಾಗಿ ಸಿಗಲಿಲ್ಲ ಅಂದಾಗ ಏನಾಗುತ್ತೆ, ಆಟೋಮೆಟಿಕ್ಕು ಮೋಟ್ರು ಸಮಸ್ಯೆ ಉಂಟಾಗುತ್ತಾ ಇರ್ತೈತೆ ಸ್ನೇಹಿತರೆ. ಏನಕ್ಕೆ ಸಮಸ್ಯೆ ಉಂಟಾಗುತ್ತೆ, ಈಗ ನಾವು ಹೇಗೆ ನಮ್ಮ ಬಾಯಲ್ಲಿ ಉಗುಲನ್ನ ನಾವು ರೆಗ್ಯುಲರ್ ಉಗುಲ ಆಡ್ತಾಯಿದ್ರೆ ನಾವು ಹೆಂಗೆ ನಿರ್ಗಳವಾಗಿ ಮಾತಾಡ್ಬೋದು, ಅದೇ ಥರ ಮೋಟ್ರಿಗೆ ನೀರು ಪ್ರೆಷರಾಗಿ ಚುಮ್ತಿಲ್ಲ ಅಂತಂದರೆ ಆಟೋಮೆಟಿಕ್ಕು ಅಲ್ಲಿಂದ ಸಮಸ್ಯೆಗಳು ಉಂಟಾಗೋಕ್ಕೆ ಸ್ಟಾರ್ಟ್ ಆಗ್ತವೆ ಸ್ನೇಹಿತರೆ. ಇದನ್ನು ಹೇಗೆ ತಡೆಗಟ್ಟೋದು, ಮತ್ತು ಏನಕ್ಕೆ ಈ ಥರ ಕರೆಂಟ್ ಸಮಸ್ಯೆ ಇರ್ಬೋದು, ಇಲ್ಲ ಅಂತಂದರೆ TC ಸಮಸ್ಯೆ ಇರ್ಬೋದು, ಏನಕ್ಕೆ ಈ ಥರ ಸಮಸ್ಯೆಗಳು ರೈತರಿಗೆ ಬರ್ತವೆ ಅಂತ ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ರೈತರಾಗಿರ್ಬೋದು, ಇಲ್ಲ ಅಂತಂದರೆ ನಮ್ಮ ಸರ್ಕಾರ ಆಗಿರ್ಬೋದು, ಹಲವಾರು ರೀತಿಯಲ್ಲಿ ಕಾಡುಗಳ ನಾಶ, ಕಾಡುಗಳ ನಾಶ ಆಗಿರ್ಬೋದು, ಮಣ್ಣಿನ ಪದರ ನಾಶ ಆಗಿರ್ಬೋದು. ಆಮೇಲೆ ಅತಿ ಹೆಚ್ಚು ನಮ್ಮ ರೈತರು ಈ ಥರ ಬೋರ್ವೆಲ್ಗಳ ಮೇಲೆ ಅವಲಂಬಿತ ಆಗಿರೋದು ಸ್ನೇಹಿತರೆ. ಈಗೇನಾಗ್ಬಿಟ್ಟಿದೆ ಸ್ನೇಹಿತರೆ, ಮುಂಚೆ ಎಲ್ಲ ನಮ್ಮ ತಾತನ ಕಾಲ ಇರ್ಬೋದು, ನಮ್ಮ ಅಪ್ಪನ ಕಾಲ, ಆ ಕಾಲದಲ್ಲಿ ಏನಾಗಿತ್ತು ಅಂತಂದರೆ ಸ್ನೇಹಿತರೆ, ಎಲ್ಲರೂ ಬಾವಿಗಳಲ್ಲಿ ನೀರನ್ನ ಶೇಖರಣೆ ಮಾಡಿ ಇಟ್ಕೊತಾಯಿದ್ರು. ಅಂದರೆ ಸ್ನೇಹಿತರೆ, ಒಂದು ಊರಿಗೆ ಒಂದು ಬಾವಿ, ಇಲ್ಲ ಒಂದು ತೋಟಕ್ಕೆ ಒಂದು ಬಾವಿ, ಈ ಥರ ಬಾವಿನ ಇಟ್ಕೊತಾಯಿದ್ರು. ಆದರೆ ಸ್ನೇಹಿತರೆ, ಈಗಿನ ಟೆಕ್ನಾಲಜಿ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ನಿರಂತರವಾಗಿ ಯಾರು 10 ಗುಂಟೆ ಜಮೀನು ಇರ್ಬೋದು, ಇಲ್ಲ 1 ಎಕರೆ ಇರ್ಬೋದು, ಅರ್ಧ ಎಕರೆ ಇರ್ಬೋದು, ಇಲ್ಲ ಎಷ್ಟೆಷ್ಟು ಎಕರೆ ಜಮೀನು ಇರ್ಬೋದು ಸ್ನೇಹಿತರೆ, ಮಿನಿಮಮ್ ಎಲ್ಲರೂ ಭೂಮಿಗೆ ಎಲ್ಲ ಹೋಲ್ ಮಾಡಿಸೋರು ಆಗ್ಬಿಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಏನಾಗ್ತಿದೆ, ನೀರಿನ ಹರಿವು ಕಮ್ಮಿ ಆಗ್ತಾ ಬರ್ತಾಯಿದೆ ಸ್ನೇಹಿತರೆ. ಇದು ಈಗಿನ ಸಮಸ್ಯೆ ಅಲ್ಲ ಸ್ನೇಹಿತರೆ, ಮುಂದೊಂದು ದಿನ ಅತಿ ದೊಡ್ಡ ಸಮಸ್ಯೆ, ಅಂತರ್ಜಲ ಸಮಸ್ಯೆ, ದೊಡ್ಡ ಸಮಸ್ಯೆ ಎದುರಾಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಪ್ರತಿಯೊಬ್ಬರು ಮನುಷ್ಯ ಯಾರು ತೋಟ ಇರ್ಬೋದು, ತುಡಿಕೆ ಇರ್ಬೋದು, ಮನೆ ಇರ್ಬೋದು, ಎಲ್ಲದಕ್ಕೂ ನಾವು ಬೋರ್ವೆಲ್ ಕೊರೆಸಲೇಬೇಕು ಸ್ನೇಹಿತರೆ. ಬೋರ್ವೆಲ್ ಕೊರೆಸಿ ಏನಾಗುತ್ತೆ ಅಂತಂದರೆ ಭೂಮಿ ಎಲ್ಲ ತೂತಾಗ್ಬಿಟ್ಟಿದೆ ಸ್ನೇಹಿತರೆ. ಹಾಗಾಗಿ ಏನಾಗ್ಬಿಟ್ಟಿದೆ, ಅಂತರ್ಜಲ ಸಮಸ್ಯೆ ಅತಿ ಹೆಚ್ಚು ಒಂದು ರೀಸನಾಗಿ ಹೇಳ್ಬೋದು ಸ್ನೇಹಿತರೆ. ಈಗ ನೆಕ್ಸ್ಟ್ ಏನಂದರೆ ಸ್ನೇಹಿತರೆ, ಆಮೇಲೆ ಒಂದು TC ಅಂದರೆ ನಮ್ಮ ಹಳ್ಳಿ ರೈತರಿಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಒಂದು TC ಏನು ನಾವು ಮೋಟ್ರುಗಳ್ನ ಓಡಿಸ್ಬೇಕಲ್ಲ, ಒಂದು TCಗೆ 10 ಬೋರ್ಗಳು ಪಾಯಿಂಟು ಒಂದೇ TC ಆಗುತ್ತೆ ಸ್ನೇಹಿತರೆ. ಅದು ಬೋರ್ನ ಕೆಡಕ್ಕೆ, ಅಂದರೆ ನಾವು ಏನು ಎತ್ತುತ್ತಾ ಇದ್ದೀವಲ್ಲ ಸ್ನೇಹಿತರೆ, ಈ ಥರ ಕೆಡಕ್ಕೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಕರೆಂಟ್ನ ಸಮಸ್ಯೆ. ನಮ್ಮ ರೈತರಿಗೆ 3 ಅವರು ಸರ್ಕಾರ ಕರೆಂಟ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಪ್ರತಿಯೊಬ್ಬರು ತಾನು ಬೆಳೆದಂಥ ಬೆಳೆನ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ ಸ್ನೇಹಿತರೆ. ಹಂಗಾಗ್ಬಿಟ್ಟು ಏನಾಗ್ಬಿಟ್ಟು 3 ಅವರ್ ಕರೆಂಟಲ್ಲಿ ಅವ್ರು ಏನು ಬೆಳೆ ಬೆಳಿತಾರೆ ಅದನ್ನು ಬೆಳೆಗೆ ನೀರನ್ನ ಹಾಯಿಸ್ಬೇಕು, ಇಲ್ಲ ತೋಟಕ್ಕೆ ಹಾಯಿಸ್ಕೊಬೇಕು, ಇಲ್ಲ ಅಡಿಕೆ ಗಿಡ ಉಳಿಸ್ಕೊಳಕ್ಕೆ ಹಾಯಿಸ್ಬೇಕು. ಈ ಥರ ಇದ್ದಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಆ ಕೊಡುವಂಥ ಕರೆಂಟು ದೊಡ್ಡ ಸಮಸ್ಯೆ ಆಗಿದೆ, TC ಸಮಸ್ಯೆ ಆಗಿದೆ, ಅಂತರ್ಜಲ ಸಮಸ್ಯೆ ಆಗಿದೆ, ಇಲ್ಲ ಮೋಟ್ರ್ ಪಂಪು ಈ ನೀರನ್ನು ಚುಮ್ಮುವಿಕೆ ಕಮ್ಮಿ ಆದಾಗ ಏನಾಗುತ್ತೆ, ಅದು ಸುಟ್ಟೋಗೋದು. ಇದು ದೊಡ್ಡ ಸಮಸ್ಯೆ ಸ್ನೇಹಿತರೆ. ರೈತರುಗಳು ಭೂಮಿ ಮೇಲೆ ಬದುಕಿದ್ದಾರೆ ಅಷ್ಟೇ, ಯಾರು ಸಂತೋಷವಾಗಲಿ ನೆಮ್ಮದಿಯಾಗಿ ಬದುಕ್ತಾಯಿಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ರೈತನಿಗೆ ಆಗುವಂಥ ಸಮಸ್ಯೆ ಪ್ರತಿನಿತ್ಯ ದಿನ ಸಮಸ್ಯೆ ಎದುರಿಸ್ತಾ ಇರೋದು ರೈತರೇ ಬಿಟ್ಟರೆ ಯಾರೂ ಎದುರಿಸ್ತಾ ಇಲ್ಲ ಸ್ನೇಹಿತರೆ. ಪ್ರತಿಯೊಬ್ಬ ರೈತ ಯಾರಿದ್ದಾನೆ, ಯಾರು 50 ಗಿಡ ಇಟ್ಟಿರ್ಬೋದು, ಇಲ್ಲ 100 ಗಿಡ ಇರ್ಬೋದು, ಇಲ್ಲ ದೊಡ್ಡ ಇರ್ಬೋದು, ಇಲ್ಲ ಸಣ್ಣ ಇಳುವರಿ ರೈತ ಇರ್ಬೋದು, ದೊಡ್ಡ ರೈತರು ಇರ್ಬೋದು ಸ್ನೇಹಿತರೆ, ನಿಜವಾಗಿ ಎದುರಿಸುತ್ತಿರುವಂಥ ಯಾವುದೇ ಒಂದು ಆಸ್ಪತ್ರೆ ಸಮಸ್ಯೆ ಆದರೂ ಹೋಗ್ಬಿಟ್ಟು ಗೆದ್ದು ಬಂದ್ಬಿಡೋದು. ಆದರೆ ರೈತರು ಎದುರಿಸುವಂಥ ಸಮಸ್ಯೆ ಭಾಳ ಅಂದರೆ ಸ್ನೇಹಿತರೆ, ಬದುಕಿದ್ದಾರೆ ಅಷ್ಟೇ ರೈತರುಗಳು. ಆದರೆ ಯಾರು
ಮನಸ್ಪೂರ್ವಕ ಆಗಲಿ ನೆಮ್ಮದಿಯಾಗಿ ಯಾರೂ ಬದುಕಿಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆ, ಕರೆಂಟ್ ಸಮಸ್ಯೆ, ಟಿ ಸಿ ಸಮಸ್ಯೆ, ಅಂತರ್ಜಲ ಸಮಸ್ಯೆ, ಬೋರು ಮತ್ತು ಟಿ ಸಿ ಸುಟ್ಟೋಗೋದಂತೆ, ಮತ್ತು ಕರೆಂಟ್ ಕರೆಕ್ಟಾಗಿ ಕೊಡ್ತಾಯಿಲ್ಲ, ಮತ್ತು ಸ್ಟಾರ್ಟ್ರ್ ಸುಟ್ಟೋಗೋದಂತೆ, ಈ ಥರ ಸಮಸ್ಯೆಗಳು ಎದುರಿಸಿ ನಮ್ಮ ರೈತ ಅಂತೂ ನೊಂದೋಗಿದ್ದಾನೆ ಸ್ನೇಹಿತರೆ.